ನಮಸ್ಕಾರ. ಕನ್ನಡ ಪುಸ್ತಕ ಉಪಕ್ರಮದ ಸ್ವಯಂ ಸೇವಕರು ಸಿದ್ಧಪಡಿಸಿರುವ ಕನ್ನಡ ಪಠ್ಯ ಪುಸ್ತಕಗಳ ಧ್ವನಿ ಅಧ್ಯಾಯಗಳು ಪೋಡ್ಕಾಸ್ಟ್ಗಳಾಗಿ ಲಭ್ಯ ಇದೆ. ಈ ಪೋಡ್ಕಾಸ್ಟ್ಗಳನ್ನು ಆಂಡ್ರಾಯ್ಡ್ ಫೋನ್ನಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೀವು ಪಾಡ್ಕಾಸ್ಟ್ ರಿಪಬ್ಲಿಕ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಈ ಒಂದು ಐಕಾನ್ ಕಾಣುತ್ತೆ. ಪಾಡ್ಕಾಸ್ಟ್ ರಿಪಬ್ಲಿಕ್ ಆ್ಯಪ್ನ ನಾನು ಓಪನ್ ಮಾಡ್ತಾ ಇದ್ದೇನೆ. ಮೊದಲನೇ ಬಾರಿ ನೀವು ಓಪನ್ ಮಾಡಿದಾಗ ಈ ಒಂದು ಸ್ಕ್ರೀನ್ ನಿಮಗೆ ಕಾಣಸಿಗುತ್ತೆ. ಇದರಲ್ಲಿ ಸರ್ಚ್ ಪಾಡ್ಕಾಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಮೊದಲ ಆಪ್ಷನ್ ಸರ್ಚ್ ಪಾಡ್ಕಾಸ್ಟ್ ಕ್ಲಿಕ್ ಮಾಡಿ. ಕನ್ನಡ ಪುಸ್ತಕ ಅಂತ ಸರ್ಚ್ ಮಾಡಿ. ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ಸ್ ಅಂತ ಹೇಳಿದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಚಾನೆಲ್ನ ಮಾಹಿತಿ ಮತ್ತೆ ಮೇಲ್ಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳಿ ನಿಮಗೆ ಕಾಣಸಿಗುತ್ತೆ. ಪುಸ್ತಕದ ಅಧ್ಯಾಯಗಳು ಒಂದೊಂದು ಪಾಡ್ಕಾಸ್ಟ್ ಎಪಿಸೋಡ್ ಆಗಿ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಮೊದಲನೇದಾಗಿ ಸಬ್ಸ್ಕ್ರೈಬ್ನ ಒತ್ತಿ. ಇದರೊಟ್ಟಿಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನೀವು ಈ ಎಪಿಸೋಡ್ಸ್ಗಳನ್ನು ಫೋನ್ನಲ್ಲಿ ಶೇಖರಣೆ ಮಾಡಿಟ್ಕೊಳ್ಳೋದಕ್ಕೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನಾವಿಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ. ಈ ಬಲಭಾಗದ ಮೇಲಿನ ತುದಿಯಲ್ಲಿ ಈ 3 ಚುಕ್ಕೆಗಳನ್ನು ಪ್ರೆಸ್ ಮಾಡಿ. ಇದರಲ್ಲಿ ನೋಡಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಡೌನ್ಲೋಡ್ ಆಲ್ ಅಂತ ಹೇಳಿದೆ. ನಿಮಗೆ ಎಲ್ಲ ಪಠ್ಯಪುಸ್ತಕಗಳು ಒಟ್ಟಿಗೆ ನಿಮ್ಮ ಫೋನಿಗೆ ಡೌನ್ಲೋಡ್ ಆಗಬೇಕು ಅಂದರೆ ಅದನ್ನ ಕ್ಲಿಕ್ ಮಾಡಬಹುದು. ಫೀಡ್ಗಳು ಅಂದರೆ ಈ ಎಪಿಸೋಡ್ಸ್ಗಳು ಪೂರ್ತಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದಾಗ ನೀವು ರಿಫ್ರೆಶ್ ಬಟನ್ನ ಪ್ರೆಸ್ ಮಾಡಬಹುದು. ಸೆಟ್ಟಿಂಗ್ಸ್ ಅಂತೇಳಿ ಇದೊಂದು ಆಪ್ಷನ್ ಇದೆ ನೋಡಿ. ಸೆಟ್ಟಿಂಗ್ಸಿಗೆ ಹೋದಾಗ ಆಟೋ ಡೌನ್ಲೋಡ್ ಅಂತ ಹೇಳಿ ಆಪ್ಷನ್ ಇದೆ. ಆಟೋ ಡೌನ್ಲೋಡ್ ಆಪ್ಷನ್ ಏನಿದೆಯಲ್ಲ ನೀವು ಆನ್ ಮಾಡ್ಕೋಬಹುದು. ಅಪ್ಲೋಡ್ ಮಾಡಿದ ಪ್ರತಿ ಅಧ್ಯಾಯ ನಿಮಗೆ ಬೇಕು ಅಂತ ಹೇಳಿದಾಗ ಇದನ್ನ ಆಟೋ ಡೌನ್ಲೋಡ್ ಆನ್ ಅಂತ ಹೇಳಿ ಕೊಟ್ಕೊಳ್ಳಿ. ಕೀಪ್ ಡೌನ್ಲೋಡ್ಸ್ ಅಂತ ಹೇಳಿದೆ. ಇದು ತುಂಬ ಮುಖ್ಯವಾದ ಒಂದು ಆಪ್ಷನ್. ಕೀಪ್ ಆಲ್ ಪ್ರೆಸ್ ಮಾಡಿ. ಅಂದರೆ ಪಾಡ್ಕಾಸ್ಟ್ ಎಪಿಸೋಡ್ನ ನೀವು ಪ್ಲೇ ಮಾಡಿ ಮುಗಿದ ನಂತರ ಸಾಮಾನ್ಯವಾಗಿ ಆ ಎಪಿಸೋಡ್ ನಿಮ್ಮ ಫೋನಿಂದ ಡಿಲೀಟ್ ಆಗುತ್ತೆ. ಇದನ್ನು ನೀವು ತಡಿಬೇಕು ಅಂದರೆ ವರ್ಷ ಪೂರ್ತಿ ಮಕ್ಕಳಿಗೆ ಬಳಸೋದಕ್ಕೆ ಫೋನ್ನಲ್ಲಿ ಉಳಿಯೋ ರೀತಿ ಮಾಡಬೇಕು ಅಂದಾಗ ಕೀಪ್ ಆಲ್ ಎಪಿಸೋಡ್ಸ್ ಅಂತ ಹೇಳಿ ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ನೀವು ಒಂದು ಎಪಿಸೋಡ್ನ ಪ್ಲೇ ಮಾಡಿದಾಗ, ಒಂದು ಚಾಪ್ಟರ್ನ ಪ್ಲೇ ಮಾಡಿದ ನಂತರ ಆ ಎಪಿಸೋಡ್ ಹಾಗೆ ಉಳ್ಕೊಳ್ಳುತ್ತೆ. ನೀವು ಮತ್ತೆ ಅದನ್ನ ಪ್ಲೇ ಮಾಡಬಹುದು. ಮತ್ತೆ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಂಟರ್ನೆಟ್ ಇಲ್ಲದಾಗ ಕೂಡ ಇದನ್ನ ಬಳಸಬಹುದು. ಈಗ ಸಬ್ಸ್ಕ್ರೈಬ್ ಆಗಿರುವ ಚಾನಲ್ನ ನಾವು ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. 35ನೇ ಚಾಪ್ಟರ್ ನಿಮಗೆ ಬೇಕಾದಾಗ ಅದನ್ನ ಕ್ಲಿಕ್ ಮಾಡಿ. ನೀವು ಇದನ್ನ ಡೌನ್ಲೋಡ್ ಒತ್ತಬಹುದು ಅಥವಾ ಸ್ಟ್ರೀಮ್ ಒತ್ತಬಹುದು. ಸ್ಟ್ರೀಮ್ ಅಂದಾಗ ಎಪಿಸೋಡ್ ಪ್ಲೇ ಆಗುತ್ತೆ. ಡೌನ್ಲೋಡ್ ಅಂದಾಗ ನೀವು ಇದನ್ನ ನಿಮ್ಮ ಫೋನಿಗೆ ಇದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅಥವಾ ನೀವು ಇದನ್ನ ಒಂದು ಪ್ಲೇ ಲಿಸ್ಟಿಗೆ, ಸಪೋಸ್ ನೀವೊಂದು 4 ಚಾಪ್ಟರ್ನ ಒಟ್ಟಿಗೆ ನೀವು ಕೇಳಿ ಅದನ್ನ ಅಧ್ಯಯನ ಮಾಡಬೇಕು ಅಂತ ಇದ್ದಾಗ ಅದನ್ನ ಒಂದು ಪ್ಲೇ ಲಿಸ್ಟ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇಲ್ಲಿ ಸಾಧ್ಯ ಆಗುತ್ತೆ. ಈಗ ನಾನು ಸದ್ಯಕ್ಕೆ ಇದನ್ನ ಸ್ಟ್ರೀಮ್ ಅಂತ ಹೇಳಿ ಪ್ರೆಸ್ ಮಾಡ್ತೇನೆ. ಒಳಪಡುವಂತಹ ಸಂದರ್ಭಗಳಲ್ಲಿ ಲೆಕ್ಕ ಬರಹ ಪ್ರಮಾಣ ಪತ್ರಗಳ 9ನೇ ತರಗತಿ 2015 ಪಠ್ಯಕ್ರಮ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ನೋಡಿ ಪ್ಲೇಬ್ಯಾಕ್ ನಾನು ನಿಲ್ಲಿಸಿ ಒಂದು ಸ್ವಲ್ಪ ವಿವರಣೆ ನಾನು ಕೊಡ್ತೇನೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 9ನೇ ತರಗತಿ 9th ಸ್ಟ್ಯಾಂಡರ್ಡ್ ಆಡಿಯೋ ಟೆಕ್ಸ್ಟ್ ಬುಕ್ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ ಚಿತ್ರ. ಇದರೊಟ್ಟಿಗೆ 9th ಸೋಷಿಯಲ್ ಸೈನ್ಸ್ ಚಾಪ್ಟರ್ 35 ವ್ಯವಹಾರ ಶಾಸ್ತ್ರದಲ್ಲಿ ಲೆಕ್ಕ ಬರಹ ಅಂತ ಹೇಳಿದೆ. ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ ಸಿಂಥಸೈಸ್ಡ್ ಆಡಿಯೋ. ಇದು ಲೆಫ್ಟ್ ಮತ್ತು ರೈಟ್ ಸ್ವೈಪ್ ಮಾಡಿದಾಗ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ನೋಡಿ, ಗಮನಿಸಿ. ಬಲಭಾಗಕ್ಕೆ ಸ್ವೈಪ್ ಮಾಡಿದಾಗ ಆ ಚಾಪ್ಟರ್ನ ಡಿಸ್ಕ್ರಿಪ್ಷನ್ ಗೊತ್ತಾಗುತ್ತೆ ನೋಡಿ. ದಿಸ್ ಎಪಿಸೋಡ್ ಕಂಟೈನ್ಸ್ ದ 35th ಚಾಪ್ಟರ್ ಆಫ್ 9th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಪಬ್ಲಿಷ್ಡ್ ಇನ್ 2015. 2015ನೇ ಪಬ್ಲಿಕೇಶನ್ ಪುಸ್ತಕ ಇದು. 2017ರಲ್ಲಿ ಸಿಲೆಬಸ್ ಬದಲಾಗಿದೆ, ಈ ಪಠ್ಯ ಪುಸ್ತಕ ಬದಲಾಗಿದೆ ಅಂದಾಗ ಆ ನಂತರದ ಎಪಿಸೋಡ್ಗಳನ್ನ, ನಂತರದ ಎಡಿಷನ್ಸ್ಗಳ ಬುಕ್ಕನ್ನು ನೀವು ಬಳಸ್ಕೋಬೇಕಾಗತ್ತೆ. ನೀವು ಪ್ಲೇ ಮಾಡ್ತಿರುವ ಸ್ಕ್ರೀನ್ನಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದೆ ನಿಮಗೆ. ಇಲ್ಲಿ ನೋಡಿ, ಎಡಭಾಗದಲ್ಲಿ ಕೆಳಗೆ 1.0x ಅಂತ ಹೇಳಿದೆ. ಇದು ನಿಮ್ಮ ಪ್ಲೇಬ್ಯಾಕ್ ಸ್ಪೀಡ್. ಕೆಲವು ವಿದ್ಯಾರ್ಥಿಗಳಿಗೆ ಬಹಳ ಬೇಗ ಅವರಿಗೆ ಗ್ರಹಣ ಮಾಡೋ ಶಕ್ತಿ ಇರುತ್ತೆ. ಅವರಿಗೆ ಬೇಗ ಓದಿ ಹೇಳಿದ್ರೆ ಅವರಿಗೆ ಸಮಯ ಉಳಿತಾಯ ಆಗುತ್ತೆ. ಹಾಗಾಗಿ ಅವರಿಗೆ ನೋಡಿ ಇದನ್ನ 1.5x ಅಂತ ಹೇಳಿ ಮಾಡಿದಾಗ ಗಮನಿಸಿ ನೋಡಿ, ಬಹಳಷ್ಟು ವೇಗವಾಗಿ ಅದು ಪ್ಲೇ ಆಗ್ತಾ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅದನ್ನ ನಿಧಾನವಾಗಿ ಪ್ಲೇ ಮಾಡಬೇಕು ಅಂದಾಗ ನೋಡಿ ನಿಧಾನ ಮಾಡಬಹುದು ಅಥವಾ ನಾರ್ಮಲ್ ಸ್ಪೀಡಿಗೆ ಬಿಡಬಹುದು. ಇದರೊಟ್ಟಿಗೆ ಕಾಮೆಂಟ್ಸ್ ಅಂತ ಹೇಳಿದೆ ನೋಡಿ. ಸೊ ಕಾಮೆಂಟ್ ನೋಡ್ತಾ ಹೋಗ್ಬೋದು ಪ್ರತಿ ಎಪಿಸೋಡ್. ನೋಟ್ಸ್ಗಳನ್ನ ನೀವು ಹಾಕೋತಾ ಹೋಗ್ಬೋದು. ಎಡಿಟ್ ನೋಟ್ಸ್. ಸಪೋಸ್ ಈ ಅಧ್ಯಯನ ನೀವು ಓದ್ತಾ ಇರೋ ಸಂದರ್ಭದಲ್ಲಿ ನೀವೇನೋ ನೋಟ್ಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಆ ನೋಟ್ಸ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ನೀವು ಮತ್ತೆ ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಇದು ನಿಮಗೆ ಲಭ್ಯ ಆಗುತ್ತೆ.
ನೀವು ಮುದ್ರಿತ ಪುಸ್ತಕಗಳಲ್ಲಿ ಹೇಗೆ ನೀವು ಪಕ್ಕದಲ್ಲಿ ನೋಟ್ಸ್ ಮಾಡ್ಕೋತಿರೋ, ಹೇಗೆ ಮಾರ್ಕ್ ಮಾಡಿ ಏನೇನು ವಿಶೇಷವಾದ ಪಾಯಿಂಟ್ಸ್ಗಳಿದೆ ಅಥವಾ ಮುಂದೆ ನಿಮಗೆ ಅಧ್ಯಯನ ಮಾಡೋಕ್ಕೆ ಏನೇನು ಟಿಪ್ಸ್ಗಳು ಬೇಕನ್ನು ಮಾರ್ಕ್ ಮಾಡೋ ರೀತಿಯಲ್ಲಿ ಇಲ್ಲೂ ಕೂಡ ನೋಟ್ಸ್ಗಳನ್ನು ನೀವು ಮಾಡ್ಕೋಬಹುದು. ಈ ನೋಟ್ಸ್ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ. ನೀವು ಎಷ್ಟು ಟೈಪ್ ಮಾಡ್ತಾರೋ ಅದನ್ನ ಲಭ್ಯ ಆಗುತ್ತೆ. ಚಾಪ್ಟರ್ ಮಾರ್ಕ್ಸ್ ಅಂತ ಹೇಳಿದೆ. ಇದನ್ನ ಒಂದು ಪ್ಯಾರಾಗ್ರಾಫ್ ಮುಗೀತು ಅನ್ಕೋಣ, ಇಲ್ಲಿ ನಾವೇನೋ ಮಾರ್ಕ್ ಮಾಡ್ಕೋಣ ಚಾಪ್ಟರ್ ಮಾರ್ಕ್ 1. ಚಾಪ್ಟರ್ ಅನ್ನೋದಕ್ಕಿಂತ ನಾವಿಲ್ಲಿ ಬೇಕಾದ್ರೆ ಇದನ್ನ ಪ್ಯಾರಾಗ್ರಾಫ್ ಅಂತ ಹೇಳಿ ಹಾಕೋಬಹುದು. ಆ್ಯಡ್ ಮಾಡ್ಕೋತೇನೆ. ನಂತರ ಮುಂದೆ ಬಂದು ಆ್ಯಡ್ ಅಂತ ಹೇಳ್ಕೊಂಡು ನಾನು ಇದನ್ನ ಹೇಗಿದೆಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಟೈಮ್ ಪಾಯಿಂಟ್ಸ್ಗಳಲ್ಲಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಈ ಚಾಪ್ಟರ್ ಮಾರ್ಕ್ಸ್ಗಳು ನಿಮಗೆ ಆಲ್ರೆಡಿ ಇಲ್ಲಿದೆ. ಇದರ ಅರ್ಥ ನೀವು ಈ ಟೈಮ್ಗಳಿಗೆ, ಸೊ ಒಟ್ಟು ಈ ಒಂದು ಎಪಿಸೋಡ್ ಏನಿದೆ 51 ನಿಮಿಷದ ಎಪಿಸೋಡ್, ಇದರಲ್ಲಿ ನೀವು ಒಮ್ಮೆ ಪ್ಲೇ ಮಾಡಿದಾಗ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಚಾಪ್ಟರ್ ಮಾರ್ಕ್ಸ್ನ ಮಾಡಿಕೊಂಡಾಗ ಈ ಪ್ಯಾರಾಗ್ರಾಫ್ಗಳಿಗೆ ಇಮಿಡಿಯೇಟ್ಲಿ ಜಂಪ್ ಮಾಡ್ಬೋದು. ಉದಾಹರಣೆಗೆ ಈಗ ನೋಡಿ, ಅದನ್ನ ಪ್ರಯತ್ನ ಮಾಡಿ ನೋಡೋಣ. ಪ್ರಾರಂಭದಿಂದ ಪ್ಲೇ ಆಗ್ತಾ ಇದೆ ನೋಡಿ. ಇದನ್ನ ಪ್ರೆಸ್ ಮಾಡ್ತೇನೆ ನೋಡಿ, 8 ನಿಮಿಷ 2ನೇ ಸೆಕೆಂಡಿಗೆ ಅದು ಜಂಪ್ ಆಯಿತು. ನಂತರ 12 ನಿಮಿಷ 40 ಸೆಕೆಂಡಿಗೆ ಜಂಪ್ ಆಯಿತು. 19 ನಿಮಿಷಕ್ಕೆ ಜಂಪ್ ಆಯಿತು. ಹೀಗೆ ಒಂದು ಎಪಿಸೋಡ್ನ ಬೇರೆ ಬೇರೆ ಭಾಗಗಳನ್ನು ನಾವು ಈ ರೀತಿ ಆ್ಯಡ್ ಮಾಡ್ಕೋಬಹುದು. ಇದೇ ರೀತಿ ನೀವು ಆ ಎಪಿಸೋಡ್ನ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಪಾಸ್ ಮಾಡಿ ಈ ಮಾರ್ಕ್ಗಳನ್ನು ಮಾಡಿಕೊಂಡಾಗ ನಂತರ ನೀವು ರಿವೈಸ್ ಮಾಡಬೇಕಾದ್ರೆ ಅಲ್ಲಿ ಹೋಗಬೇಕು ಅಂದಾಗ ನೀವು ಆ ಎಪಿಸೋಡಿಗೆ ಹೋಗಿ ಇದನ್ನ ಕ್ಲಿಕ್ ಮಾಡಿದ್ರೆ ತಕ್ಷಣಕ್ಕೆ ಪ್ಲೇ ಆಗುತ್ತೆ. ನೀವೆಲ್ಲೂ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಇದರೊಟ್ಟಿಗೆ ಇನ್ನೂ ಕೆಲವು ಸೆಟ್ಟಿಂಗ್ಸ್ಗಳನ್ನು ನೀವು ಇದನ್ನ ಮಾಡ್ಕೋಬೇಕಾಗತ್ತೆ. ಈ ಎಡಭಾಗದಲ್ಲಿ 3 ಸಾಲುಗಳು ಕಾಣುತ್ತೆ ನೋಡಿ. ಇದನ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ ಸಬ್ಸ್ಕ್ರಿಪ್ಷನ್ ಮೊದಲನೇದಾಗಿ ಪ್ರೆಸ್ ಮಾಡಿ. ಸಬ್ಸ್ಕ್ರಿಪ್ಷನ್ ಅಪ್ಡೇಟ್ ಆನ್ ಸ್ಟಾರ್ಟ್ ಅಂದರೆ ಇದನ್ನ ಆ್ಯಪ್ ಓಪನ್ ಮಾಡಿದ ತಕ್ಷಣ ಹೊಸ ಎಪಿಸೋಡ್ಸ್ಗಳು ಈ ಥರ ಇದರಲ್ಲಿ ಆ್ಯಡ್ ಆಗಲಿ ಅನ್ನೋವಂಥದ್ದಕ್ಕೆ ಇದನ್ನ ಮಾಡಿರ್ತೇವೆ. ನಂತರದಲ್ಲಿ ಎಪಿಸೋಡ್ಸ್ ಒತ್ತಿ. ಇದರಲ್ಲಿ ಬಹಳಷ್ಟು ಆಪ್ಷನ್ಸ್ಗಳಿದೆ, ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಆದರೆ ಬಹಳ ಮುಖ್ಯವಾದ ಆಪ್ಷನ್ ಇಲ್ಲಿದೆ ನೋಡಿ, ವೆನ್ ಎನ್ ಎಪಿಸೋಡ್ ಇಸ್ 100% ಪ್ಲೇಡ್. ಅದನ್ನ ಏನು ಮಾಡಬೇಕು, ಒಂದು ಎಪಿಸೋಡ್ ಪ್ಲೇ ಮಾಡಿದ ನಂತರ ಏನು ಆಗಬೇಕು ಅನ್ನೋಂಥದ್ದು. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಆ ಎಪಿಸೋಡ್ ಡಿಲೀಟ್ ಆಗಿ ಹೋಗುತ್ತೆ. ಆದರೆ ಇಲ್ಲಿ ಪಠ್ಯಪುಸ್ತಕಗಳನ್ನು ನಾವು ಎಪಿಸೋಡ್ ಆಗಿ ಸೇವ್ ಮಾಡ್ತಾ ಇರೋದ್ರಿಂದ ಈ ಡಿಲೀಟ್ ಫ್ರಮ್ ಪ್ಲೇ ಲಿಸ್ಟ್ನ ನಾನು ತೆಗಿತಾ ಇದ್ದೇನೆ, ಟರ್ನ್ ಆಫ್ ಮಾಡ್ತಾ ಇದ್ದೀನಿ. ಡಿಲೀಟ್ ದ ಡೌನ್ಲೋಡ್ ಅಂತ ಹೇಳಿದೆ, ಪ್ಲೇ ಮಾಡಿದ ನಂತರ ಇದನ್ನೂ ಆಫ್ ಮಾಡ್ತಾ ಇದ್ದೇನೆ. ಅಂದರೆ ಅರ್ಥ, ಒಮ್ಮೆ ನೀವು ಎಪಿಸೋಡ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದು ನೀವು ಡಿಲೀಟ್ ಮಾಡುವ ತನಕ ಅದು ನಿಮ್ಮ ಫೋನ್ನಲ್ಲಿ ಲಭ್ಯ ಇರುತ್ತೆ. ನೀವು ಇಂಟರ್ನೆಟ್ನ ಆಫ್ ಮಾಡಿಕೊಂಡ್ರು ಕೂಡ, ಡೇಟಾ ಆಫ್ ಮಾಡಿಕೊಂಡ್ರು ಕೂಡ ಅದು ನಿಮಗೆ ಪ್ಲೇ ಮಾಡೋದಕ್ಕೆ ಸಿಗುತ್ತೆ. ಡೇಟಾ ಆ್ಯಂಡ್ ವೈಫೈ ಯೂಸೇಜ್ ಅಂತ ಹೇಳಿದೆ. ಒಂದು ಫೋನಿಗೆ ನೀವು ಡೌನ್ಲೋಡ್ ಮಾಡಿಕೊಡ್ತಿರುವ ಎಪಿಸೋಡ್ಗಳು ಬರೀ ವೈಫೈಲಿ ಮಾತ್ರ ಡೌನ್ಲೋಡ್ ಆಗಲಿ ಅಂದರೆ ನೀವು ಇದನ್ನ ಇಲ್ಲೆಲ್ಲ ಸ್ಪೆಸಿಫೈ ಮಾಡಬಹುದು. ಇಲ್ಲಿ ನೋಡಿ, ಮೀಡಿಯಾ ಪ್ಲೇಯರ್ ನೀವು ಓಪನ್ ಮಾಡಿದಾಗ ವೇರಿಯಬಲ್ ಪ್ಲೇಬ್ಯಾಕ್ ಸ್ಪೀಡ್ ಎನೇಬಲ್ ಮಾಡಿದಾಗ ನಿಮಗೆ ಒಂದು ಆಪ್ಷನ್ ಕೊಡುತ್ತೆ. ಸೊ ಇದು 1x ಸ್ಪೀಡಲ್ಲಿ ಬೇಕೋ ಅಥವಾ ಸ್ವಲ್ಪ ಹೆಚ್ಚಿನ ಸ್ಪೀಡಲ್ಲಿ ಬೇಕೋ, ಇದನ್ನ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ಪ್ರತಿ ಎಪಿಸೋಡ್ಗೆ ನೀವು ಸ್ಪೆಸಿಫೈ ಮಾಡೋದ್ರ ಬದಲಾಗಿ ಒಂದೇ ಜಾಗದಲ್ಲಿ ಇಲ್ಲಿ ಸ್ಪೆಸಿಫೈ ಮಾಡಿದಾಗ, ಸಪೋಸ್ ನೋಡಿ ಇಲ್ಲಿ 1.2x ಟೈಮ್ಸ್ ಪ್ಲೇ ಮಾಡಬೇಕು ಅಂದರೆ ನನ್ನ ಪಾಡ್ಕಾಸ್ಟ್ ಲಿಸ್ಟಲ್ಲಿರೋ ಎಲ್ಲ ಎಪಿಸೋಡ್ಗಳು 1.2x ಸ್ಪೀಡ್ನಲ್ಲಿ ಪ್ಲೇಬ್ಯಾಕ್ ಆಗುತ್ತೆ. ಮುಖ್ಯವಾಗಿ ಪಾಡ್ಕಾಸ್ಟ್ಗಳು ಮೈ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದೆಯಲ್ಲ, ಇಲ್ಲಿ ನಿಮಗೆ ಎಲ್ಲ ಎಪಿಸೋಡ್ಸ್ಗಳು ಕಾಣಸಿಗುತ್ತೆ. ನೀವು ಇದರಲ್ಲಿ ಯಾವುದೋ ಒಂದು ಅಧ್ಯಾಯ ಹುಡುಕಬೇಕು ಅನ್ನೋಣ. ಇಲ್ಲಿ ಒಂದು ಲೆನ್ಸ್ ಕಾಣುತ್ತೆ ನಿಮಗೆ ಬಲಭಾಗದಲ್ಲಿ ಮೇಲೆ. ಈ ಲೆನ್ಸ್ನ ಕ್ಲಿಕ್ ಮಾಡಿ ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ ಸರ್ಚ್ ಕೊಟ್ಟೆ ನೋಡಿ. ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ 10ನೇ ತರಗತಿದು ನಮಗಿಲ್ಲಿ ಸಿಗ್ತಾ ಇದೆ. ಕನ್ನಡ ಅಂತ ಹೇಳಿ ಸರ್ಚ್ ಮಾಡ್ತೀನಿ. 10ನೇ ತರಗತಿದು ಮೊದಲು ಬಂತು. 9ನೇ ತರಗತಿದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಸೋಷಿಯಲ್ ಅಂತ ಹೇಳಿ ಹುಡುಕ್ತೇನೆ ನೋಡಿ. 9ನೇ ತರಗತಿ ಸೋಷಿಯಲ್ ಸೈನ್ಸಸ್ ಎಲ್ಲ ಕಾಣಿಸ್ತಾ ಇದೆ. ಇದರೊಟ್ಟಿಗೆ 10ನೇ ತರಗತಿ ಸೋಷಿಯಲ್ ಸೈನ್ಸಸ್ ಕೂಡ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೀವು ಯಾವ ಪುಸ್ತಕ ಬೇಕೋ ಅದನ್ನ ಇಲ್ಲಿ ಹುಡುಕೋಬಹುದು. ನಿರ್ದಿಷ್ಟವಾದ ಎಪಿಸೋಡ್ ನಿಮ್ಗೆ ಬೇಕು ಅಂದಾಗ ಅದನ್ನ ಇಲ್ಲಿ ಬಲಭಾಗದಲ್ಲಿ ನೋಡಿ ಡೌನ್ಲೋಡ್ ಅಂತ ಹೇಳಿದೆ. ಡೌನ್ಲೋಡ್ ಕೊಟ್ಟಾಗ ಪೂರ್ತಿಯಾಗಿ ಡೌನ್ಲೋಡ್ ಆದ ನಂತರ ಪ್ಲೇ ಮಾಡೋಣ. ಪ್ಲೇ ಅಂತ ಹೇಳ್ಕೊಡ್ತೇನೆ ನೋಡಿ. ಹೀಗೆ ನಾವು ಪ್ಲೇ ಮಾಡ್ಬೋದು.